ಲಿಂಗಾಯ ನಮೋ. ಶ್ರೀ ಗುರು ಬಸವಲಿಂಗಾಯ ನಮೋ. ಶ್ರೀ ಗುರು ಬಸವಲಿಂಗಾಯ ನಮೋ. ಸದ್ಗುರುನಾಥ ಮಹಾರಾಜ ಕಿ ಜೈ. ಮಂಗಳಂ ಜೈ ನಮಃ. ಪವಿತ್ರವಾದ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದ ನಿಮಿತ್ತವಾಗಿ ಸತ್ಸಂಗ ಕಾರ್ಯಕ್ರಮ ಹಾಗೂ ನಮ್ಮ ಶ್ರದ್ಧಾನಂದಪ್ಪಜಿಯವರ ಮೂಲಪೀಠ ಸೋಮನಕೊಪ್ಪ, ಆ ಗ್ರಾಮದ ಮುಖ್ಯ ಅಧಿಷ್ಠಾನ ಮೂರ್ತಿ ಪೂರ್ಣಾನಂದೇವರ ಪಾದಕ್ಕೆ ನಮಸ್ಕರಿಸಿ, ಮಠದ ಹಿರಿಯರಿಗೂ ಸಂಚಾಲಕರಿಗೂ ಮತ್ತು ವಿದ್ಯಾಗುರುಗಳು ಹೌದು, ಆತ್ಮಜ್ಞಾನಿ ಗುರುಗಳು ಹೌದು ಅಂಥ ವಂಶಾಪಂಗವರಿಗೂ ಸಮಸ್ತ ಮಹಾತ್ಮರ ಸಕಲ ಬಳಗಕ್ಕೂ ನಮಸ್ಕರಿಸಿ, ಅವ್ರು ಹೇಳಕತ್ತಾರೆ ಅರಿತವರ ಸಂಘ ಮಾಡು ಅಂತ. ಅರಿತವರು ಅಂದರೆ ತಿಳಿದವರು. ಏನು ತಿಳಿದವರು? ಏನು ತಿಳಿದವರು? ಯಾರಿಗೆ ಬುದ್ಧಿಲ್ಲ? ಎಲ್ಲರಿಗೂ ಬುದ್ಧಿದ. ಎಲ್ಲರೂ ಬುದ್ಧಿವಂತದಾರ. ಕೇವಲ ಭೌತಿಕವಾಗಿ ಬುದ್ಧಿವಂತರು ಬೇರೆ, ವೈಜ್ಞಾನಿಕವಾಗಿ ಬುದ್ಧಿವಂತರು ಬೇರೆ, ಸಾಮಾಜಿಕವಾಗಿ ಬುದ್ಧಿವಂತರು ಬೇರೆ. ಆದರೆ ಪರಮನ ನೆಲೆಗಾಣದ ಅತಿ ಜಾನ್ಮೇಕೆ ಅಂತಕ್ಕಂಥ ಶ್ರೇಷ್ಠ ಬುದ್ಧಿವಂತರು, ಯಾರಿಗೆ ಭಗವಂತನ ಪರಿಪೂರ್ಣತ್ವ ಜ್ಞಾನ ಆಗ್ಯದೋ ಅವರು ಸಂಘ ಮಾಡ್ರಿ ಅಂತ ಹೇಳಕತ್ತಾರ. ಅವರಲ್ಲಿ ಅಲ್ಲಿ ಹತ್ತಬೇಕಾಗೈತಿ ಈ ಮಾತು. ಎಲ್ಲಿ? ವ್ಯಾವಹಾರಿಕದಾಗ ತಿಳಿದವರಲ್ಲ, ವ್ಯಾವಹಾರಿಕ ತಿಳೋಕೆ ಎಲ್ಲರಿಗೂ ಐತಿ. ಪಾರಮಾರ್ಥಿಕದ ಮೂಲ ಗುರಿ, ಈ ಮನುಕುಲದ ಉದ್ಧಾರ ಆಗತಕ್ಕಂಥ ಮುಖ್ಯ ಗುರಿ ಯಾವುದೈತೋ ಆ ಗುರಿ ಅರಿತವ್ರು ಸಂಘ ಮಾಡ್ರಿ. ಅಂಥವ್ರು ಸಂಘ ಮಾಡ್ರಿ ಏನಾಕೈತಿ ಅಂದ್ರೆ ಲಾಭ ಆಕೈತಿ. ಇಲ್ಲಿ ಏನಕ್ಕತಿ? ಮಾನಗೇಡಿ ಮಕ್ಕಳು ಹುಟ್ಟಿ ಮಾನ ಕಳೆದವರು ಮುಂದೆ ಉಡಾಳ ಸಂಗತಿ ಮಾಡಿ ಕೆಟ್ಟ ಹೋಗ್ಯಾರು ಅಂತಾರಲ್ಲ, ಹಂಗೆ ಇನ್ನು ವ್ಯಾವಹಾರಿಕವಾಗಿ ಏನಂದ್ರೆ ಕೈ ಹೆಂಗೆ ಬಳಸಬೇಕು, ವಾಣಿ ಹೆಂಗೆ ಬಳಸಬೇಕು, ಕಣ್ಣು ಹೆಂಗೆ ಬಳಸಬೇಕು, ಕಿವಿ ಹೆಂಗೆ ಬಳಸಬೇಕು, ಈ ಶರೀರ ಬಂದ ಮ್ಯಾಗ ಹೋಗುತ್ತೆ ಹೆಂಗಿರ್ಬೇಕು ಅನ್ನೋದು ಹೇಳ್ಕೊಡ್ತಕ್ಕಂಥ ಕರ್ಮಕಾಂಡವಲ್ಲವರು ಬೇಕಾಗಿರ್ತಕ್ಕ. ಇದಕ್ಕೆ ಕರ್ಮಕಾಂಡ ಅಂದಾರ. ಇದಕ್ಕೆ ಅಂದರು ಕ್ರಿಯಾ ಅಂತ ಕರೆದಾರೆ. ಇದಕ್ಕೆ ಕ್ರಿಯಾ ಅಂತ ಕರೀತಾರೆ, ಅಂದರೆ ನೀತಿ ಕ್ರಿಯಾ ಅಂತ ಕರೀತಾರೆ. ಅಂಥ ಕರ್ಮಕಾಂಡವನ್ನು ಬಲ್ಲವ್ರ ಸಂಗಿದ್ರೆ ಏನಕ್ಕಂದ್ರೆ ಜ್ಞಾನಕಾಂಡಕ್ಕೆ ಕರ್ಮಕಾಂಡ ಸಹಾಯ ಅದ. ಜ್ಞಾನಕಾಂಡಕ್ಕೆ ಕರ್ಮಕಾಂಡ ಸಹಾಯಕ ಅದ. ಆದ್ರೆ ಜ್ಞಾನ ಅಲ್ಲದು, ಅದು ಜ್ಞಾನಕ್ಕೆ ಸಹಾಯ ಅದ. ಹಿಂಗಿರ್ರಪ್ಪ ಜ್ಞಾನ ಆಕ್ಕೈತೆ ಅಂತ ಹೇಳಕ್ಕೆ ಅದು ಸಹಾಯ ಅದ. ಅದಕ್ಕಾಗಿ ಶರೀರವನ್ನು ಒಳ್ಳೆ ರೀತಿ ಬಳಸೋರು ಸಂಘ ಮಾಡಿರಿ, ಮನಸ್ಸನ್ನು ಒಳ್ಳೆ ರೀತಿ ಬಳಸೋರು ಸಂಘ ಮಾಡಿರಿ, ಬುದ್ಧಿ ಒಳ್ಳೆ ರೀತಿ ಬಳಸೋರು ಸಂಘ ಮಾಡಿರಿ, ಒಳ್ಳೆಯ ಸ್ಥಾನದಾಗಿರೋರು ಸಂಘ ಮಾಡಿರಿ. ಒಳ್ಳೆಯ ಸ್ಥಾನ ಅಂದರೆ ದೇವಸ್ಥಾನ, ದಾಬಾ ಅಲ್ಲ. ಮತ್ತು ತೀಟ್ಲ ದೇವಸ್ಥಾನದಾಗ ದೇವ್ರ ಪೂಜಾದಾಗ ಒಳ್ಳೆ ಗ್ರಂಥ ಓದೋರ್ತಕ್ಕ ಇಂಥವ್ರು ಸಂಘ ಮಾಡಿರಿ. ಯಾಕಂದ್ರೆ ಈ ಮನುಕುಲಕ್ಕೆ ಬಂದ ಮ್ಯಾಗ ನೀ ಮಾನಗೇಡಿ ಆಗಂಗಿಲ್ಲ, ನೀನಾಗಲ್ಲ ಯಮ ಒದಿಯಂಗಿಲ್ಲ, ಯಮ ಒದಿಯಂಗಿಲ್ಲ. ಯಮ ಅಂತಾನೋ ನಮಸ್ಕಾರ ಮಾಡ್ತಾನೆ. ಯಾರ ಬಲವ್ರ ಸಂಘ ಮಾಡ್ರೆ ಯಮ ನಮಸ್ಕಾರ ಮಾಡ್ತಾನೆ. ನೀ ದೊಡ್ಡಪ್ಪ, ನೀ ಶಾನೆ ಆದಪ್ಪ, ನೀನು ಬುದ್ಧಿವಂತ ಆದಪ್ಪ ಅಂತ ನೀನು ಏನು ಮಾಡ್ತಾನೋ ನಮಸ್ಕಾರ ಮಾಡ್ತಾನೆ ಯಮ ಸಹಿತ. ಮನುಷ್ಯರಲ್ಲ, ಅವರು ಮ್ಯಾಗಿನವರು. ಅದಕ್ಕೆ ಅರಿತವ್ರು ಶ್ರದ್ಧಾನಂದಪ್ಪರು ಅಂಥವ್ರು ಸಂಘ ಮಾಡಿದ್ರೆ ನೀವೇನಕ್ಕಿರಿ ಪರಿಪೂರ್ಣತ್ವ ಹೊಂದಿ ಪರಮ ಜೀವನ್ಮುಕ್ತಿ ಅವಸ್ಥೆ ಇಲ್ಲೇ ಇದ್ದಾಗ ಪಡ್ಕೊಳಕ್ಕೆ ಬರ್ತೈತಿ. ಸಗುಣ ಭಕ್ತಿ ಮಾಡಿ ನಿರ್ಗುಣ ಭಕ್ತಿ ತಿಳ್ಕೊಳ್ಳೋದ ಅಲ್ಲಿ ಮಾಡೋದಿಲ್ಲ. ನಿರ್ಗುಣದಾಗ ಮಾಡೋದಿಲ್ಲ, ತಿಳ್ಕೊಳ್ಳೋದ. ಸಗುಣದಾಗ ಮಾಡೋದ. ಸಗುಣದಾಗ ಮಾಡೋದದ ಭಕ್ತಿ, ನಿರ್ಗುಣದಾಗ ತಿಳ್ಕೊಳ್ಳೋದದ. ಅಲ್ಲಿ ಕ್ರಿಯಾ ಹೊಕ್ಕೈತಿ, ಇಲ್ಲಿ ಕ್ರಿಯೆ ಐತಿ, ಇಷ್ಟ ಅಂತ ಐತಿ ನೋಡು. ಅದನ್ನು ಮರಿಬಾರ್ದು. ಸಗುಣದಾಗ ಏನೈತಿ? ಕ್ರಿಯಾ ಐತಿ. ನಿರ್ಗುಣದಾಗ ಕ್ರಿಯಾರಹಿತದ. ಅದಕ್ಕೆ ಎರಡೂ ಸ್ಥಿತಿಯನ್ನು ತಿಳ್ಕೊಬೇಕಾಗ್ಯದ. ತಿಳ್ಕೊಂಡಾಗ ಮಾತ್ರ ನಾವೇನಕ್ಕಿವಿ ಬಲ್ಲವ್ರ ಸಂಘ ಮಾಡಿದಾಗ ಸ್ಥಿತಿ ಸಿಗತ್ತೈತಿ. ಅದಕ್ಕೆ ಬಲ್ಲವ್ರ ಸಂಘ ಮಾಡ್ರಿ ಅಂತ ಹೇಳಕತ್ಯಾರ.
ಇರ್ತೈತೆ ದಾರಿ. ಅವ್ರ ದಾರಿ ಹಿಂಗೆ ಹೋಗೋ ತಮ್ಮ ಹಿಂಗೆ ಹೋಗೋತ್ತೆ ಹೇಳ್ತಾರೆ. ಅವ್ರಿಗೆ ಪೂರ ಪಕ್ಕ ಗೊತ್ತಿಲ್ಲ, ಅವ್ರನ್ನ ಹೆಂಗೆ ಕೇಳ್ತೀರಿ? ದಾರಿ ಗೊತ್ತವ್ರು ಕೇಳಿದ್ರೆ ದಾರಿ ತೀತೈತಿ. ದಾರಿ ಪೂರ ಗೊತ್ತಿರ್ಲಿಕ್ಕೆ ಅವ್ರ ಸಂಗ ಮಾಡ್ರೆ ಹಾಫ್ ನಾಲೆಜ್ ಮೋಸ್ಟ್ ಡೇಂಜರ್ ಅಂತ. ಅರ್ಧಮರ್ಧ ಜ್ಞಾನ ಅಳ್ಳಕ್ಕೆ ಕಾರಣ ಅಂತ. ಏನು? ಅರ್ಧಮರ್ಧ ಜ್ಞಾನ ಅಳ್ಳಕ್ಕೆ ಕಾರಣ. ಬೆಂಗಳೂರು ಪೂರ ಗೊತ್ತಿದ್ರೆ ಆರಾಮ್ ತಿರುಗ್ಬೋದು, ಅರ್ಧ ಗೊತ್ತಿದ್ರೆ ನಾ ಸಣ್ಣ ಅಂತ ಹೋದ್ರೆ ಆಗಂಗಿಲ್ಲ. ಹಂಗೆ ಪರಿಪೂರ್ಣ ಜ್ಞಾನಿಗೆ ಯಾರಿಗೆ ಆಗೈತೋ ಅವ್ರ ಸಂಗ ಮಾಡ್ರಿ ಅಂತ ಹೇಳಕತ್ತಾರೆ. ಇದು ಇವತ್ತು ನಾವು ತಿಂಗಳದಾಗ ಪೂಜೆ ಮಾಡ್ತೀವಿ. ಇದು ಯಾವ ಜ್ಞಾನಪ್ಪ? ಇದು ಅಧಿಕ ಮಾಸ ಮಾಡ್ತಿಲ್ಲ, ಇದು ಯಾವ ಜ್ಞಾನ? ಇಲ್ಲಿ ಬೇಕು ನಮಗೆ. ಇದು ಯಾವ ಜ್ಞಾನ? ಇದು ಸೋಪಾಧಿಕ ಜ್ಞಾನ, ಇದು ನಿರುಪಾಧಿಕ ಅಲ್ಲ. ಇದು ಯಾವುದು? ಉಪಾಸನ ಕಾಂಡ ನಾವು ಮಾಡೋದೀಗ. ಒಂದು ತಿಂಗಳ ಪರ್ಯಂತ ನಾವು ಉಪಾಸನ ಕಾಂಡ ಮಾಡ್ತೀವಿ. ಯಾರನ್ನ? ಪುರುಷೋತ್ತಮ ಅಂತಕ್ಕಂಥ ಈ ಜಗತ್ತಿನ ಮಾಲಕನನ್ನು ಒಲಿಸಿಕೊಳ್ಳುವ, ಪಾಪ ಕಳೆದುಕೊಳ್ಳುವ ಮಾರ್ಗ ಅಧಿಕ ಮಾಸ. ನಾವು ಜೀವನದಾಗ ಪಾಪ ಭಾಳ ಮಾಡಿರ್ತೀವಿ. ಒಂದೇ ರೀತಿ ಅಲ್ಲ, ವಾಣಿಂದ ಪಾಪ ಮಾಡಿರ್ತೀವಿ, ಕಣ್ಣಿಂದ ಪಾಪ ಮಾಡಿರ್ತೀವಿ, ಕೈಯಿಂದ ಪಾಪ ಮಾಡಿರ್ತೀವಿ, ಅನೇಕ ಪಾಪ ಮಾಡಿರ್ತೀವಿ. ಆ ಪಾಪ ಕಳ್ಕೊಂಡು ತಾಪ ಕಳ್ಕೊಳ್ಳೋಕೆ ಪ್ರಥಮ ಸ್ಥಾನವೇ ಅಧಿಕ ಮಾಸ. ಈ ಅಧಿಕ ಮಾಸದಾಗ ಯಾರು ದಾನ ಮಾಡ್ತಾರ, ಜಗತ್ತಿನ ಮಾಲಕನ ಧ್ಯಾನ ಮಾಡ್ತಾರ, ಹೊಳ್ಳೆ ಗುರುವಿನ ಸೇವಾ ಮಾಡ್ತಾರ, ಅವರೆಲ್ಲ ಪಾಪದ ಬಿಡುಗಡೆಯಾಗಿ ಎಲ್ಲ ಪಾಪದ ಬಿಡುಗಡೆ ಆಗಿ ಭಗವಂತನ ಒಲಿಮೆಗೆ ಪಾತ್ರ ಆಗ್ತಾರಂತ ಹೇಳಕ್ಕೆ ಈ ಅಧಿಕ ಮಾಸ. ಮತ್ತದಕ್ಕೂ ಅಲ್ಲ. ಪುರುಷೋತ್ತಮ ಅಂದ್ರೆ, ಪುರುಷ ಅಂದ್ರೆ ನಾವೆಲ್ಲರೂ ಪುರುಷರು. ನೀವನ್ನೆಲ್ಲ ಪುರುಷರು. ಪುರುಷೋತ್ತಮ ಅಂದ್ರೆ ನಂಬಿಕೆ ಮ್ಯಾಗಿನವಂತ. ಯಾವ ಬದಾನ ಇನ್ನೊಬ್ಬ ದಾನ, ನಂಬಿಕೆ ಮ್ಯಾಗ ಇನ್ನೊಬ್ಬ ದಾನ. ನಾವು ದೊಡ್ಡವ್ರು ತಿಳ್ಕೊಂಡಿವಿ, ನಾವು ಜ್ಞಾನಿ ಅಂತ ತಿಳ್ಕೊಂಡಿವಿ. ಇಲ್ಲ, ಮಹಾಜ್ಞಾನಿ ಕೂಡಲ ಸಂಗಮ ಅಂತಾರಲ್ಲ, ಹಂಗೆ ಜಗತ್ತನ್ನು ಮಾಡಿದ ಪರಮಾತ್ಮ ಬದಾನ ಇನ್ನೊಬ್ಬ. ಆ ಜಗತ್ತಿನ ಪರಮಾತ್ಮ ಈ ಜಗತ್ತನ್ನು ಮಾಡಿ ಜಗತ್ತಿಗೆ ಎಲ್ಲರಿಗೂ ಅನ್ನ ಹಾಕ್ತಾನೆ, ಅರಿವಿ ಕೊಡ್ತಾನೆ, ಗಾಳಿ ಕೊಡ್ತಾನೆ, ಮಳೆ ಕೊಡ್ತಾನೆ, ಬೆಳೆ ಕೊಡ್ತಾನೆ. ನಿಮ್ಮ ಬುತ್ತಿ ತೂಕ ಹಾಕಿ, ನಿಮ್ಮ ಪುಣ್ಯ ಪಾಪ ಬುತ್ತಿ ತೂಕ ಹಾಕಿ ನಿಮ್ಗೆ ಕೊಡ್ತಾನೆ, ಮಂದಿ ಕೊಡಂಗಿಲ್ಲ. ತೀತಲ್ಲ, ನೀವು ಮಾಡಿದ್ದು ನಿಮಗೆ ಕೊಡ್ತಾನೆ. ಅಂಥ ಬದಾನ ಅವಂಗ ಆದಿ ನಾರಾಯಣ ಅಂತ ಕರೀತಾರೆ, ಅವಂಗ ಪುರುಷೋತ್ತಮ ಅಂತ ಕರೀತಾರೆ. ಅಂಥ ಪುರುಷೋತ್ತಮನ ಧ್ಯಾನ ಮಾಡಿ ದೇವ ಕೃಪೆ ಪಡೆಯೋಕೆ ಪ್ರಥಮ ಹೆಜ್ಜೆ ಅಧಿಕ ಮಾಸ. ಅದಕ್ಕೆ ಅಧಿಕ ಮಾಸವನ್ನು ದ್ರೌಪದಿ ಮಾಡಿದಾಳ, ಅರ್ಜುನ ಮಾಡಿದಾನ, ಪಂಚಪೌಂಡ್ರ ಅಧಿಕ ಮಾಸ ಮಾಡ್ಯಾರ. ಅವರ ಮಾಡಿದ ನಮಗೆ ಇದು ಗುರುತಿದು. ನಾವು ಮಾಡಲಿದ್ದು ಮೊದಲ ದ್ವಾಪರಯುಗದಾಗ ಪಾಂಡವರು ಮಾಡಿದ್ದು, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು, ಪಾಂಡವರು ಮಾಡಿದ್ದು. ಅಂಥ ಅಧಿಕ ಮಾಸವನ್ನು ಶ್ರದ್ಧಾನಂದಪ್ಪ ನಿಮಗೂ ಹೇಳಿಕೊಟ್ಟಾರ, ಇದನ್ನು ಮಾಡ್ರಪ್ಪ ಅಂತ. ಯಾಕ್ರಿ ಬರೀ ಜಗತ್ತಿ ಮಾಲಕ್ ಅದಾನ ಅಂತೀರಿ? ಅವು ಹೆಂಗೆ ಅದಾನ ಅಂದ್ರೆ ಹೇಳಿ ಮ್ಯಾಗ ನೀವೆಲ್ಲ ಕೂತೀರಿ. ಈಗ ಇವ್ರ ಮ್ಯಾಗ ಮಹಾತ್ಮರು ಕೂತಾರು, ಕೆಳಗೆ ಕೂತೀರಿ, ನೀವೆಲ್ಲ ಬಂದಿರಿ ಈಗ, ಹೌದಲ್ಲ? ನಿಮ್ಮ ಮನಸ್ಸು ನಮಗೆ ಗೊತ್ತಾಗಂಗಿಲ್ಲ, ನಮ್ಮ ಮನಸ್ಸು ನಿಮಗೆ ಗೊತ್ತಾಗಲ್ಲ. ಕರೆ ಹೇಳ್ರಿ, ಅವತ್ತು ಸೇರಿ ನೋಡಿ ಕಾರ್ಗಾವಿ, ಕ್ಯಾಂಪ್ಗಾವಿ, ಬೆಳಗಾವಿ ರಂಗಳಬಹುದು, ವಿದ್ಯಾ ಕಡೆ ವಿದ್ಯಾವಂತ ಅನ್ಬೋದು. ಆದರೆ ನಿಮ್ಮ ಮನಸ್ಸು ನಮಗೆ ಗೊತ್ತಾಗಂಗಿಲ್ಲ, ನಮ್ಮ ಮನಸ್ಸು ನಿಮಗೆ ಗೊತ್ತಾಗಂಗಿಲ್ಲ. ನಿಮ್ಮ ಮನಸ್ಸು ನಮ್ಮ ಮನಸ್ಸು ಇಬ್ಬರಿಗೆ ಗೊತ್ತಾಗತ್ತಿ, ಆ ಭಗವಂತ ಒಬ್ಬಗ. ನಿಂದು ಗೊತ್ತಾಗತ್ತಿ, ನಮ್ಮದು ಗೊತ್ತಾಗತ್ತಿ ಆ ಪರಮಾತ್ಮನಿಗೆ. ಹೊಳ್ಳೆ ನಿಮ್ಮ ಹನಿ ಬರ್ರಿ ನಿಮಗೆ ಗೊತ್ತಿಲ್ಲ, ನಾಳೆಗೆ ಏನಾಕೈತಿ ಹೇಳಂದ್ರೆ ಹೇಳೋಕ್ಕಾಗಂಗಿಲ್ಲ. ಆಕೈತೇನ್ರಿ? ಅಲ್ಪಜ್ಞ ಸರ್ವಜ್ಞನೇ ಅವ ನಿಮ್ಮ ಹನಿ ಬರ ಪೂರ್ಣ ಬಲ್ಲ. ಅವ ಭಗವಂತ ಇಷ್ಟ ವರ್ಷ ಇರ್ತಾನ ಅನ್ನೋದು ಅವ್ನು ಗೊತ್ತಿರತ್ತೆ, ಎಷ್ಟು ವರ್ಷಕ್ಕೆ ಬರ್ತಾನ ಅನ್ನೋದು ಅವ್ನು ಗೊತ್ತಿರತ್ತೆ ಭಗವಂತಗೆ. ನಿಮ್ಮ ಹನಿ ಬರ್ನಾಗ ಗೊತ್ತ, ಅದು ಹೋಗ್ಬಿಡಪ್ಪ. ಈಗ ಭಗವಂತ ಸೃಷ್ಟಿ ಮಾಡ್ಯಾನಲ್ಲ, ಈಗ ಒಟ್ಟರು ಸೇಮ್ ಒಂದೇ ಕಲರ, ಒಂದು ಸೈಜ್ ಮಾಡಿದ್ದಾರೆ, ಒಂದೇ ಮಾಡಲ್, ಒಟ್ಟರು ಸೇಮ್ ಮಾಡಿದ್ರೆ ಗತಿ ಏನಾಕಿತ್ತು? ಎಲ್ಲರೂ ಸೇಮ್ ಒಂದೇ ಮಾಡಲ್ಲ, ಏನಾಕಿತ್ತು ರೀ? ಟಿ ವಿ ಎಸ್ ಗಾಡಿ ಇರ್ತಾವೆ, ಸುಸುಕಿ ತಂದಿನ ಈಗ ಸೇಮ್ ಒಟ್ಟು ಹಂಗೆ ಇತ್ತು ಅಂದ್ರೆ ನನ್ನ ಗಂಡ ತಾಕಿತ್ತಲ್ಲ, ನನ್ನ ಗಂಡ ಇಂಥ ತಾಕಿತ್ತು ಜಗಳ ಹತ್ತಿತ್ತಲ್ಲ, ಜಗಳ ಹತ್ತಲ್ಲ. ಹಂಗೆ ಒಂದು ರಂಗ ಒಂದು ಮಾಡಿಲ್ಲ ನಾವು ಭಗವಂತ. ಭಾಳ ಬೇರಿಕೆ ಅವ್ನು ಮೂಬೇರಿಕೆ ಅಂದಾರ. ಅವ್ನು ಒಂದು ರಂಗ ಒಂದು ಮಾಡಿಲ್ಲ, ಅವ ಅದೇ ಬೇರೆ ಮಾಡಲ್ಲ, ಇದೇ ಬೇರೆ ಮಾಡಲ್ಲ. ಪಂಚಮಹಾಭೂತ ಒಂದ ಎಲ್ಲ ಅದ, ಅಗ್ನಿ ಅದ, ಗಾಳಿ ಅದ, ನೀರ, ಅವು ಪಂಚಮಹಾಭೂತ ಕರೆ ಆಕಾರ ಬೇರೆ 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 ಮಾಡೋಗಿತ್ತಲ್ಲ. ಅಂಥ ಮಹಾಜ್ಞಾನಿ ಸರ್ವಜ್ಞ ಪರಮಾತ್ಮ ಈ ಜಗತ್ತನ್ನು ಮಾಡಿ ನಿಮ್ಮ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಅವೇನು ಮಾಡ್ತಾನೋ, ಒಬ್ಬರ ಬಡತನದಾಗ, ಒಬ್ಬರ ಸಿರ್ತನದಾಗ, ಒಬ್ಬನ ರಾಜನ ಮಾಡ್ತಾನ, ಒಬ್ಬನ ಭಿಕ್ಷುಕರು ಮಾಡ್ತಾನ, ಒಬ್ಬರ ಅನಾಥರನ್ನು ಮಾಡ್ತಾನ, ಒಬ್ಬರಿಗೆ ಇದ್ದು ತಿನ್ನಂಗೆ ಮಾಡ್ತಾನ. ಮಾಡಿಲ್ಲ? ಎಲ್ಲ ಐತಿ, ಶುಗರ್ ಆಗೈತಿ, ಬಿ ಪಿ ಆಗೈತಿ ಮನೆಯಾಗ.
ಎಲ್ಲ ಐತಿ, ಶುಗರ್ ಆಗೈತಿ, BP ಆಗೈತಿ. ಏನು ಮಾಡೋದದ? ಕಾಡು ಕಪ್ಪ ಆಗೈತಿ ಹಿಂಗ ಕರೆ ಸುವಲ್ಲ. ದೊಡ್ಡ ಸಾವುಕಾರ ಅವ, ದೊಡ್ಡ ಮನಿ. ಅವಾಗ ಏನಾಗಿತ್ತವ್ರವ ಒಳಗೆ ಕುಂಡ್ರ ಅವ ಸಾವುಕಾರ, ಆಳ ಮನುಷ್ಯ ಗ್ವಾದ್ಲೆ ಹಾಕ್ಕೊಂಡ್ರ ಅವ ಸಾಕು ಒಳಗೆ ಕೂತ್ ಟಂಗು ಹೊಟ್ಟಿ ಬಾರ್ ಒಟ್ಟು ಪಲ್ಯ ತಿನ್ನವು. ಅಮಾವಾಸ್ಯೆ ಬರಲಿ, ಹುಣ್ಣಿಮೆ ಬರಲಿ, ಜಾತ್ರೆ ಬರಲಿ, ಗ್ವಾಡ್ಲೆ ಕೂತ ಶಿಸ್ತು ಹೋಳಿಗೆ ತುಪ್ಪ ಹೊಡಿಯವ. ಬೆಣ್ಣೆ, ಹೋಳಿಗೆ, ತುಪ್ಪ ಎಲ್ಲ ಹೊಡಿಯವ. ಎಲ್ಲ ಸಾವುಕಾರ ಯಾರಿದ್ರಾಗ ಗ್ವಾಡ್ಲೆ ಕೂತ್ ಹೊಡಿಗಿತ್ತನ ಸಾವುಕಾರು, ಒಳಗೆ ಕೂತ ಕಟ್ಟಿ ಹೊಡಿತೀನ ಸಾವುಕಾರು. ಹಾಂ, ಗ್ವಾಡ್ಲೆ ಕೂತ ಹೋಳಿಗೆ ತಿನ್ನೋಣ ಸಾವುಕಾರ. ಹಂಗೆ ಭಗವಂತ ಇದ್ದು ತಿನ್ಲಂಗೆ ಮಾಡ್ತಾನೆ. ಕರ್ಮಿತ್ತರ ನೋಡೋದು ತಿನ್ನಕ್ಕಾಗಂಗಿಲ್ಲ, ಹಂಗೆ ಮಾಡಿರ್ತಾನೆ. ಅಂಥ ಕರ್ಮನ ಲೆಕ್ಕ ಹಾಕಿ ಕೊಡ್ತಕ್ಕಂಥ, ಕರ್ಮ ಸೂತ್ರದ ಲೆಕ್ಕ ಹಾಕಿರ್ತಕ್ಕಂಥ ಕಲ್ಯಾಣಕರ್ತ ಜಗತ್ತ ಒಡೆಯ ಅವ ಆದಿನಾರಾಯಣ, ಅವನು ಪುರುಷೋತ್ತಮ, ಅವನು ತಿಂಗಳಿದು. ಅವನಿಗಾಗಿ ಒಂದು ತಿಂಗಳು ಮೀಸಲು. ಯಾರಿಗಾಗಿ? ದೇವರಿಗಾಗಿ ಒಂದು ತಿಂಗಳು ಪೂರ ಮೀಸಲು. ಸಂಸಾರ ಬಿಟ್ಟ ಬಿಡೋದು, ಪೂರ್ಣ ಹಂಗಾಗಿ ಬದುಕೋದಕ್ಕೆ ಅಧಿಕ ಮಾಸದ. ನಾವೇನು ಮಾಡ್ತೀವಿ? ಹಂಗೆ ಮಾಡಿವಲ್ರಿ ಯಾರ? ಇಲ್ಲ. ಒಟ್ಟ ಒಂದು ತಿಂಗಳು ಪೂರ ಅವ್ನ ಧ್ಯಾನದಾಗ ಇರೋದು, ಜಾಕ ಮಾಡೋದು ಅವ್ನ ಧ್ಯಾನದಾಗ ಇರೋದು, ಊಟ ಮಾಡೋದು ಅವ್ನ ಧ್ಯಾನದಾಗ ಇರೋದು, ಒಟ್ಟ ನಿದ್ದೆ ಒಟ್ಟು ಸುಮ್ಮ ಎದಕ್ಕೆ ಬದುಕಾಗಿ ಶರೀರ ಬದುಕಾಗಿ ನಿದ್ದೆ ಮಾಡೋದು, ಮತ್ತೆ ಅವ್ನ ಧ್ಯಾನದಾಗ ಇರೋದು. ಹಿಂಗೆ ಇದ್ಕೊಂಡು ಪೂರ್ಣ ದೇಹವನ್ನು ಮಂತ್ರಮಯ ಆಗುವಂಗೆ ಧ್ಯಾನ ಮಾಡ್ಬೇಕಂತ. ಯಾರು ಮಂತ್ರಮಯ ಆಗಿದ್ರಿ? ಯಾರಾಗಿದ್ದರು ನಿಮ್ಗೆ ಗೊತ್ತದ? ಹೇ ಮಡಿ ಮಲ್ಲಮ್ಮನ ಮಂತ್ರಮಯ ಆಗಿದ್ಲು. ಹೊಳ್ಳಿ ಇನ್ನೊಬ್ಬಕ್ಕೆ ಪಂಡ್ರಾಪುರದಾಗ ಸಕುಬಾಯಿ, ಆಕೆ ಮಂತ್ರಮಯ ಆಗಿದ್ಲು. ಅರ್ಜುನ ಮಂತ್ರಮಯ ಆಗಿದ್ದ, ಹನುಮಪ್ಪ ಮಂತ್ರಮಯ ಆಗಿದ್ದ. ನಮ್ಮ ಮಂತ್ರಮಯ ಎಲ್ಲ ಕುತಂತ್ರಮಯ ಆಗ್ಯಾವ. ನಮ್ಮ ಏನಾಗ್ಯಾವ್ರಿ? ಕುತಂತ್ರಮಯ. ಅವರು ಮಂತ್ರಮಯ. ಯಾವಾಗ ಮಂತ್ರಮಯ ಆಕೈತೋ ಅದು ಮಹಾದೇವನ ಕೂಡಾಕ ಸಾಧನ ಆಕೈತಿ. ಕುತಂತ್ರಮಯ ಸಾಧನ ಆಗಂಗಿಲ್ಲ. ಅದಕ್ಕಾಗಿ ನಿಮ್ಮ ಹೇಳ್ತೀನಿ, ಮಂತ್ರ ಮಾಡ್ಕೊಂಡು ಮಂತ್ರದಾಗ ಮಂತ್ರ ಆಗಿ ಎಲ್ಲ ಪಾಪ ಕಳ್ಕೊಂಡಾಗ ನೀವು ಭಗವಂತನ ಕೃಪೆಗೆ ಪಾತ್ರ ಆಗಿ ಸಾಧನ ಹಾಕಿರಿ. ಅಂಥದ್ದು ಮಾಡಿ ಬಾ ಮಂದಾರು. ಇಲ್ಲಿ ಅಪ್ಪಗಳು ಕತ್ತಿನ ಹೇಳ್ರಿ, ಶಾಸ್ತ್ರದನ್ನ ಐತಿ ಬ್ಯಾಡ್ರಿ, ಒಂದು ಎರಡು ಕತ್ತಿಯಾರ ಮಂದಿಗೆ ಗೊತ್ತಾಕತ್ಯಾರು. ಕತ್ತಿ ಮುಖಾಂತರ ಹೋಗೋಣ.